ತಿಮ್ಮಪ್ಪನ ಸನ್ನಿಧಾನದಲ್ಲಿ ಘೋರ ದುರಂತವೊಂದು ಸಂಭವಿಸಿರುವಂಥದ್ದು. ಕಾಲ್ತುಳಿತಕ್ಕೆ ಒಬ್ಬರಲ್ಲ ಇಬ್ಬರಲ್ಲ 7 ಮಂದಿ ಉಸಿರನ್ನು ಚೆಲ್ಲಿದ್ದಾರೆ. ತಿರುಪತಿ ತಿರುಮಲದಲ್ಲಿ ಘೋರ ಕಾಲ್ತುಳಿತದ ಪ್ರಕರಣ. ಕಾಲ್ತುಳಿತದ ವೇಳೆ ಕೆಳಗೆ ಬಿದ್ದು ಒದ್ದಾಡುವಂತಹ ಭಕ್ತರ ದೃಶ್ಯ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಘೋರವಾಗಿದೆ. ಪೊಲೀಸರೇ CPR ಅನ್ನು ನಡೆಸಿ ಜೀವವನ್ನು ಉಳಿಸಲಿಕ್ಕೆ ಯತ್ನಿಸಿರುವಂತಹ ಘಟನೆಗಳು ಕೂಡ ನಡೆದಿದೆ. ಭಯಾನಕವಾಗಿದೆ ಜನರ ಪರದಾಟದ ವಿಡಿಯೋಗಳು. ಸಾವಿರ ಸಂಖ್ಯೆಯಲ್ಲಿ ಸಾಗರೋಪಾದಿಯಲ್ಲಿ ಭಕ್ತರು ಸೇರಿರ್ತಾರೆ. ಆ ಸಂದರ್ಭದಲ್ಲಾಗಿರುವಂತಹ ಕಾಲ್ತುಳಿತ ಇದೆಲ್ಲ ಎಡವಟ್ಟಿಗೂ ದುರಂತಕ್ಕೂ ಕಾರಣ TTDA ನೇರವಾಗಿ ಹೊಣೆಯನ್ನು ಹೊತ್ಕೊಬೇಕಾಗುತ್ತೆ. ಕಾರಣ ವರ್ಷಕ್ಕೆ ಒಮ್ಮೆ ಮಾತ್ರ ಈ ರೀತಿಯ ದರ್ಶನ ಅವಕಾಶ ಇರುತ್ತೆ. ಲಕ್ಷ ಸಂಖ್ಯೆಯ ಜನ ಸೇರ್ತಾರೆ ಅಂತ ಗೊತ್ತಿರುತ್ತೆ. ಆದರೂ ಕೂಡ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳದೆ ಇರೋದೇ ಈ ಎಲ್ಲ ಎಡವಟ್ಟುಗಳಿಗೂ ಕಾರಣವಾಯ್ತಾ ಅನ್ನುವಂತಹ ಪ್ರಶ್ನೆ. ಟಿಕೆಟನ್ನು ಆನ್ಲೈನ್ ಮೂಲಕವೂ ಕೂಡ ಹಂಚ್ಬೋದಾಗಿತ್ತು, ಅಥವಾ ಬೇರೆ ಏನಾದರೂ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡ್ಕೊಳ್ಬಹುದಾಗಿತ್ತು. ಆದರೆ 14 ಕೌಂಟರ್ಗಳಲ್ಲಿ 7 ಲಕ್ಷ ಟಿಕೆಟನ್ನು ಹಂಚಲಿಕ್ಕೆ ಇವರು ಪ್ಲಾನ್ ಮಾಡ್ಕೊಂಡಿದ್ರು ಅಂದರೆ ಇವರ ವ್ಯವಸ್ಥೆನೇ ಸರಿ ಇಲ್ಲ ಅನ್ನೋದು ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ನೋಡಿ ಯಾವ ರೀತಿ ಭಕ್ತರು ಕಾಲ್ತುಳಿತಕ್ಕೆ ಸಿಲ್ಕೊಂಡು ಒದ್ದಾಡ್ತಿದ್ದಾರೆ ಅಂತ ಹೇಳಿ. ಕಾಲ್ತುಳಿತಕ್ಕೆ ಒಳಗಾದವರಿಗೆ ಅಲ್ಲಲ್ಲಿಯೇ ಒಂದಿಷ್ಟು ಟ್ರೀಟ್ಮೆಂಟ್ ಕೊಡುವಂತಹ ಕೆಲಸ ಕೂಡ ಆಯಿತು. ಯಾವ ರೀತಿ ಪರಿಸ್ಥಿತಿ ಇತ್ತು ನಿನ್ನೆ ತಡರಾತ್ರಿ ಅನ್ನುವಂತಹ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಎಲ್ಲ ಅಂದುಕೊಂಡಂತಾಗಿದ್ರೆ ಇವತ್ತು ವೈಕುಂಠ ದ್ವಾರದ ಬಾಗಿಲು ತೆರೆದು ಇವರೆಲ್ಲರೂ ಕೂಡ ದರ್ಶನವನ್ನು ಪಡಿಬೇಕಿತ್ತು, ಪುನೀತರಾಗಬೇಕಾಗಿತ್ತು, ಭಕ್ತಿಯ ಪರಾಕಾಷ್ಠೆಯಲ್ಲಿ ಮಿಂದಬೇಕಾಗಿತ್ತು. ಬಟ್ ಅಲ್ಲಾಗಿದ್ದೇ ಬೇರೆ. ದೊಡ್ಡ ದುರಂತ, ಘೋರ ದುರಂತ. ಕಾಲ್ತುಳಿತದಿಂದಾಗಿ 7 ಜನ ಉಸಿರು ಚೆಲ್ಲಿರುವಂಥದ್ದು. 60 ಜನರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ನೋಡಿ ಮಹಿಳೆಯೊಬ್ಬರು ಹೇಗೆ ಅಲ್ಲಿ ಒದ್ದಾಡ್ತಿದ್ದಾರೆ ಅಂಥೇಳಿ. ಅವರನ್ನು ಬದುಕುಳಿಸುವಂತಹ ನಿಟ್ಟಿನಲ್ಲಿ ನಾನಾ ರೀತಿಯ ಪ್ರಯತ್ನಗಳು. CPR ಮಾಡಲಾಗ್ತಾ ಇದೆ. CPR ಮಾಡಿದ್ರು ಕೂಡ ಅವ್ರಿಗೆ ಕಾನ್ಶಿಯಸ್ ಬರ್ತಾ ಇಲ್ಲ. ಆ 60 ಸೆಕೆಂಡ್ಸ್ ಇದೆಯಲ್ಲ CPR ಮಾಡಬೇಕಾದ್ರೆ, ಅದು ಗೋಲ್ಡನ್ ಟೈಮ್. ಸೊ ಪ್ರಯತ್ನ, ಕೊನೆಯ ಹಂತದ ಒಂದು ಪ್ರಯತ್ನ ಆಗ್ತಾ ಇದೆ. ಕೈಯನ್ನು ಬಿಸಿ ಮಾಡ್ತಾ ಇದ್ದಾರೆ, ಮತ್ತು ಆ ಮೌತ್ ಟು ಮೌತ್ ಅಲ್ಲಿ ಉಸಿರು ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ, ಮತ್ತು CPR ವ್ಯವಸ್ಥೆಗಳಾಗ್ತಾ ಇದೆ. ಬಟ್ ಸಾಧ್ಯ ಆಗ್ತಾ ಇಲ್ಲ, ಯಾಕಂದರೆ ಕಾನ್ಶಿಯಸ್ ಇಲ್ಲ. ಅವರು ಆಲ್ರೆಡಿ ಮೃತಪಟ್ಟಿದ್ದಾರೆ.